ನಮಸ್ತೆ ಎಲ್ಲರಿಗೂ. ತೇಜಸ್ವಿನಿ ಕನಸು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬ್ಲೌಸಿಂದು ಫ್ರಂಟ್ ಭಾಗ, ಮೊನ್ನೆ ಬ್ಯಾಕ್ ತೋರಿಸಿದ್ದೆ, ಇವತ್ತು ಫ್ರಂಟ್ ಭಾಗ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಫ್ರಂಟ್ ಪಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಮೊನ್ನೆದು ಬ್ಯಾಕ್ ಇತ್ತು, ಬ್ಯಾಕ್ ಯಾವ ಥರ ಅಂತೇಳಿ ನಿಮಗೆ ಅರ್ಥ ಆಗಿರುತ್ತೆ. ಇವತ್ತು ಫ್ರಂಟು ಅದೇ ಮೆಜರ್ಮೆಂಟು 2.5 3 2.5 ಪ್ಲಸ್ 3 ಇದೇ ಮೆಜರ್ಮೆಂಟಲ್ಲೇ ಬರುತ್ತೆ. ಎಲ್ಲ ಬ್ಯಾಕ್ ಏನು ಬಂತು ಭುಜದ್ದು ಅದೇ ಮೆಜರ್ಮೆಂಟಲ್ಲಿ ಬರುತ್ತೆ. ನೆಕ್ಕು ಅದು 11 ಇತ್ತು, ಇದರಲ್ಲಿ 7 ಇಟ್ಟಿದ್ದೀನಿ ನಾನು. ನೋಡಿ, ಫ್ರಂಟ್ ನೆಕ್ಕು 7 ಇಂಚಸ್ ಇದೆ. ಇದು 7 ಇಂಚಸ್ ಇದೆ. ನಮಗೆ ಇಲ್ಲಿಂದ ಇಲ್ಲಿಗೆ, ಅದರಲ್ಲಿ ಬ್ಯಾಕಲ್ಲಿ ರೌಂಡ್ ಕೆಳಗಡೆ 3 ಇಂಚಸ್ ಇತ್ತಲ್ಲ, ಇದಕ್ಕೂ 3 ಇಂಚಸ್ಸೇ ಬರುತ್ತೆ. ಇದು ಸ್ವಲ್ಪ ಬ್ರಾಡಾಗಿ ತೆಗಿಬೇಕು ನಾವು. ಈ ಪಾರ್ಟ್ಸಲ್ಲಿ ಸ್ವಲ್ಪ ಬ್ರಾಡಾಗಿ, ಮತ್ತು ಹೋಗ್ತಾ ಹೋಗ್ತಾ ಇಲ್ಲಿಗೆ ಹೋಗ್ಬೇಕು. ಇದು ಈ ಥರ ಬ್ರಾಡ್ ಬಂದು ಇಲ್ಲೇ ಬರಬೇಕು. ಇದಿಷ್ಟಾದಮೇಲೆ ಕೆಳಗಡೆ ಶೋಲ್ಡ್ರದ್ದು ಅಷ್ಟೇ ಇಷ್ಟೇ ತೆಗಿಬೇಕು. ಶೋಲ್ಡ್ರು ಇಲ್ಲಿ ಎಷ್ಟಿದೆ ಅಷ್ಟೇ. ಇಲ್ಲಿ 5.5 ಕೆಳಗಡೆ ಇಳಿಸ್ತೀವಲ್ಲ. ಫ್ರಂಟಲ್ಲಿ ನೋಡಿ, ಈ ಮಾರ್ಕ್ ಇಲ್ಲಿ ಇತ್ತು, ಬ್ಯಾಕಲ್ಲಿ ಮಾರ್ಕ್ ಇಲ್ಲಿ ಇತ್ತು. ಫ್ರಂಟಲ್ಲಿ ಅರ್ಧ ಇಂಚು ಒಳಗಡೆ ತೆಗಿಬೇಕು. ಅದು ಇಲ್ಲಿಂದ ಈ ಕಡೆನೂ ತೆಗಿಬಾರ್ದು, ಇಲ್ಲಿಂದ ಮೇಲೇನೂ ತೆಗಿಬಾರ್ದು. ಈ ಪಾರ್ಟ್ಸಲ್ಲಿ ಮಾತ್ರ ಅರ್ಧ ಇಂಚು ನಾವು ಒಳಗಡೆ ಮಾಡಬೇಕು. ಆವಾಗ ಫ್ರಂಟಿಗೂ ಬ್ಯಾಕಿಗೂ ಡಿಫ್ರೆನ್ಸ್ ಏನು ಅಂತೇಳಿ ಗೊತ್ತಾಗುತ್ತೆ, ಕರೆಕ್ಟಾಗಿ ಕೂರುತ್ತೆ ಬ್ಲೌಸು. ಅದು ಬಿಟ್ಟರೆ ಫ್ರಂಟಲ್ಲಿ ಮೇಯ್ನ್ ಇರೋದು ಅಂದರೆ ಕಪ್ಸು. ಏನಪ್ಪ ಕಪ್ಸು ಅಂತ ಹೇಳಿದರೆ, ಕರೆಕ್ಟಾಗಿ ಕಪ್ಸು ಕೂತ್ರೆ ಕ್ಲೀನಾಗಿ ಬ್ಲೌಸ್ ಕೂರುತ್ತೆ. ಈ ಪಾಯಿಂಟ್ ಇದೆಯಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇಂಚಸ್ಸಿಗೆ ಈ ಪಾಯಿಂಟ್ಸ್ ಬರಬೇಕು ಕರೆಕ್ಟಾಗಿ. ಈ ಪಾಯಿಂಟು 10 ಇಂಚಸ್ಸಿಗೆ ಇರಬೇಕು. ಇಲ್ಲಿಂದ ನೆಕ್ಕು 7 ಆಯಿತು, 7ಇಂದ ಕೆಳಗಡೆ 5.5, ಇಲ್ಲಿಂದ 5.5 ತೆಗಿಬೇಕು ನಾವು. 5.5 ಆದಮೇಲೆ ಇಲ್ಲಿ ಸೆಂಟ್ರ್ ಮಾಡಿ ಇಲ್ಲಿಂದ ಇಲ್ಲಿಗೆ 2.5 ತೆಗಿಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಈ ಪಾರ್ಟ್ಸ್ ಬರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ 2.5 ಇದೇ ಥರನೇ ಶೇಪ್ ಕೊಡಬೇಕು. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿ 1.5, ಇಲ್ಲಿ 1.5 ತೆಗಿಬೇಕು ನಾವು. ಇಲ್ಲಿಂದ ಇಲ್ಲಿಗೂ 3 ತೆಗೆದಾದ್ಮೇಲೆ ಇದು ಇದೆಲ್ಲ ಈ ಗೀಟಿಗೆ ಸಮವಾಗಿ ನಾವು ಇಲ್ಲಿ ಗೀಟ್ ಎಳಿವಿ. ಇದನ್ನು ಡಾಟನ್ನು ನಾವು ಇದು ಮಾಡಬೇಕು. ಇದನ್ನು ಅಷ್ಟೇ ಕೆಳಗಡೆ ಮಾಡಬೇಕು. ಇದು ಇಷ್ಟು ಈ ಥರ ಬಂದಾಗ ಸೆಂಟ್ರು ಡಾಟು ಕರೆಕ್ಟಾಗಿ ಕೂರುತ್ತೆ ಬ್ಲೌಸಿಗೆ, ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ. ಇದರಲ್ಲಿ ಮೇಯ್ನ್ ಏನು ಅಂತ ಹೇಳಿದರೆ ಡಾಟ್ಸು ಮತ್ತು ಇಲ್ಲಿ ಶೇಪ್ ತೆಗಿತೀವಲ್ಲ, ಅದು ಶೇಪ್ ತೆಗೆಯೋದು ಕರೆಕ್ಟಾಗಿ ಬರಬೇಕು ನಮಗೆ. ಇಲ್ಲ ಅಷ್ಟೇ, ನೆಕ್ ನಾವು ಇಷ್ಟೇ ತೆಗೆದ್ರೆ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ. ಈ ಪಾರ್ಟ್ಸಲ್ಲಿ ಮಾತ್ರ ನಾವು ಬ್ರಾಡಾಗಿ ಮಾಡಿ, ಇಲ್ಲಿ ಮಾತ್ರ ಬ್ರಾಡಾಗಿ ಮಾಡಿ, ಮತ್ತು ಇಲ್ಲಿಗೆ ತಗೊಬಂದು ಸೇರಿಸ್ಬೇಕು. ಇಲ್ಲೂ ಅಷ್ಟೇ, ಇಲ್ಲಿಂದ ಈ ಥರ ಮಾಡಿ ಇದೇ ಥರನೇ ಸೇರಿಸ್ಬೇಕು. ಕಟ್ಟಿಂಗು ಕ್ಲೀನಾಗಿ ಇದೇ ಥರ, ಇದು ಯಾವ ಥರ ಮೆಜರ್ಮೆಂಟಲ್ಲಿದೆ ಇದೇ ಥರ ಕಟ್ಟಿಂಗ್ ಮಾಡಿದಾಗ ಬ್ಲೌಸ್ ಫ್ರಂಟಲ್ಲಿ ಕರೆಕ್ಟಾಗಿ ಕೂರುತ್ತೆ. ಒಂದೊಂದು ಸಲ ಏನಾಗುತ್ತೆ, ಕಪ್ಸ್ ಆ ಕಡೆ ಈ ಕಡೆ ಆಗುತ್ತೆ ಅಲ್ವಾ. ಅದೇ ಏನಂತ ಹೇಳಿದರೆ, ಡಾಟ್ನ ನಾವು ಆ ಕಡೆ ಈ ಕಡೆ ಇಡೋದ್ರಿಂದ ಕಪ್ಸಿಂದು ಆ ಕಡೆ ಈ ಕಡೆ ಆಗುತ್ತೆ. ನೋಡಿ, ಇಲ್ಲಿ ಸೆಂಟ್ರ್ ಇಲ್ಲಿ ಮಾಡಿ ಈ ಡಾಟ್ 4 ಡಾಟ್ಸ್ಗಳನ್ನ ಕರೆಕ್ಟಾಗಿ ಕೂರಿಸ್ಬೋದು. ಒಂದೊಂದು ಸಲ ಬೇಡ ಅಂತ ಹೇಳಿದರೆ ನಾವು ಈ ಡಾಟ್ನ ಸ್ಕಿಪ್ ಮಾಡ್ಬೋದು, ಬೇಡ ಅದು ಅಂತ ಹೇಳಿ. ಇದೇನು ಯೂಸ್ ಇಲ್ಲ, ಆದರೂ ಕರೆಕ್ಟಾಗಿ ಕೂರುತ್ತೆ. ಈ ಡಾಟ್ನ ಸ್ಕಿಪ್ ಮಾಡಿದಾಗ ನಾವು ಇಷ್ಟು ಕೆಳಗಡೆ ಲೆಂತ್ ತಗೊಳಕ್ಕಾಗಲ್ಲ, ಇದನ್ನು 1 ಇಂಚು ಮೇಲಕ್ಕೆ ಮಾಡಬೇಕಾಗುತ್ತೆ. ಈ ಥರ ಮಾಡಿದಾಗ ಈ ಪಾರ್ಟ್ಸು ಕರೆಕ್ಟಾಗಿ ಕೂರುತ್ತೆ. ಯಾವ ಥರ ಅಂತೇಳಿದರೆ, ಕಟೋರಿ ಪ್ರಿನ್ಸ್ ಕಟ್ಟೆಲ್ಲ ಬರುತ್ತಲ್ಲ, ಆ ಥರ ಕ್ಲೀನಾಗಿ ಕೂರುತ್ತೆ. ಇಲ್ಲ ನಮಗೆ 4 ಡಾಟ್ಸು ಬೇಕು ಅಂತ ಹೇಳಿದರೆ ಇದನ್ನು ಕೆಳಗಡೆ ಮಾಡಬೇಕಾಗುತ್ತೆ, ಈ ಲೆವೆಲಿಗೆ ಮಾಡಬೇಕಾಗುತ್ತೆ. ಇದೇ ಥರ ಮಾಡಿದ್ರೂ ಚೆನ್ನಾಗಿ ಕೂರುತ್ತೆ. ಇದಾದಮೇಲೆ ನೆಕ್ಸ್ಟ್ರಲ್ಲಿ ಇದೊಂದೇ ಥರ ಬ್ಲೌಸ್ ಅಲ್ಲ, ಕಟೋರಿ ಬ್ಲೌಸು, ಪ್ರಿನ್ಸ್ ಕಟ್ಟು, ಬೋಟ್ ನೆಕ್ಕು ಎಲ್ಲ ಥರದ್ದೂ ಹೇಳ್ಕೊಡ್ತೀನಿ. ಇವಾಗ ಟ್ರೆಂಡಲ್ಲಿರೋದು ಮಧುಬಾಲ, ಅದನ್ನು ಹೇಳ್ಕೊಡ್ತೀನಿ. ಒಂದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ ಅಂಥೇಳಿ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಕಿಗಿಂತ ಫ್ರಂಟ್ ಕರೆಕ್ಟಾಗಿರಬೇಕು ಬ್ಲೌಸಲ್ಲಿ. ಇಲ್ಲಿ ಯಾವ ಥರ ಬಂದಿದೆ ನೋಡಿ, ಇಲ್ಲಿ 2.5, ಇಲ್ಲಿ 3, ಇಲ್ಲಿಂದ ಇಲ್ಲಿಗೆ 5.5, ಇಲ್ಲಿ ಚೆಸ್ಟಿಂದು ಎಷ್ಟಿರುತ್ತೆ ಅದರದ್ದು 4ನೇ ಭಾಗ. ನೆಕ್ಕು 7, 6 ತೆಗೆದ್ರೆ ಮೇಲೆ ಹೋಗುತ್ತೆ, 7 ತೆಗಿಬೇಕು ನೀವು. 7 ತೆಗೆದು ಇಲ್ಲಿ 2.5 ನೋಡಿ, ಇಲ್ಲಿ 3, ಇಲ್ಲಿ ಹೋಗ್ತಾ ಹೋಗ್ತಾ 3.5 ಹೋಗುತ್ತೆ. ಈ ಭಾಗದಲ್ಲಿ 3.5 ಹೋಗುತ್ತೆ, ಇಲ್ಲಿ 3 ಬಂದಿದೆ, ಇಲ್ಲಿ 2.5 ಬಂದಿದೆ. ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ಇಲ್ಲಿಂದ ಇಲ್ಲಿಗೆ 5.5 ತೆಗಿಬೇಕು.
5.5 ಆದಮೇಲೆ ನೋಡಿ ಇಲ್ಲಿಂದ ಕೆಳಗಡೆ ಡೌನು 2.5 ಡೌನ್ ಮಾಡಬೇಕು. ಇದು 1.5 ಇದು 1.5 3 ಆಗುತ್ತೆ. ಇಲ್ಲಿಂದ ಮೇಲಕ್ಕೂ 3. ಈ ಡಾಟ್ ಇದೆಯಲ್ಲ ಇದು ಕರೆಕ್ಟಾಗಿ ನೋಡಿ ಈ ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತೆ. ಈ ಶೋಲ್ಡರಿಂದ ಸೆಂಟ್ರ್ ಏನಿದೆ 3 ಇಂಚಸ್ ಏನಿದೆ 1.5ಇಂದ ಕರೆಕ್ಟಾಗಿ ಡಾಟ್ ಇಲ್ಲಿ ಕೂರುತ್ತೆ. ಇಲ್ಲಿಂದ ಕರೆಕ್ಟಾಗಿ ನೇರವಾಗಿ ಕೂರೋ ಥರ. ಇಲ್ಲೂ ಅಷ್ಟೇ ಇದನ್ನು ಸೆಂಟ್ರ್ ಮಾಡಿ ಇಲ್ಲಿಂದ ಇಲ್ಲಿಗೆ 2.5. ಇದೇ ಥರ ಈ ಮೆಜರ್ಮೆಂಟಲ್ಲಿ ಏನಿದೆ ಈ ಗೀಟು ಕರೆಕ್ಟಾಗಿ ಈ ಥರ ಹೋಗಬೇಕು. ಈ ಥರ ನೀವು ನೀಟಾಗಿ ಕಲಿತ್ರೆ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ. ಒಬ್ಬೊಬ್ರದ್ದು ಬ್ಲೌಸ್ ಕರೆಕ್ಟಾಗಿ ಕೂರಲ್ಲ, ಇಲ್ಲ ನನಗೆ ಡಾಟ್ ಕರೆಕ್ಟಾಗಿ ಬರಲ್ಲ ಅಂತ ಹೇಳಿ ಹೇಳ್ತೀರಲ್ಲ, ಈ ಮೆಥಡ್ನ ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ. ಶೋಲ್ಡ್ರ್ ಡ್ರಾಪ್ ಏನಾಗಲ್ಲ, ಚೆನ್ನಾಗಿ ಕೂರುತ್ತೆ ಬ್ಲೌಸು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಮತ್ತು ಕೆಳಗಡೆ ಪಟ್ಟಿ ಬರುತ್ತಲ್ಲ, ಯೋಗ್ ಪಟ್ಟಿ ಅಂತೀವಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ಒಂದೊಂದೇ ಪಾರ್ಟ್ಸ್ ಯಾಕೆ ತಿಳಿಸ್ಕೊಡೋದು ಅಂದರೆ ನಿಮಗೆ ಅರ್ಥ ಆಗಲ್ಲ ಒಂದೇ ದಿನ ಎಲ್ಲ ಹೇಳಿದರೆ. ಹಾಗಾಗಿ ನೋಡಿ ಇಲ್ಲಿ ಫ್ರಂಟ್ ಯಾವ ಥರ ನೀಟಾಗಿ ಬಂದಿದೆ ಇದೇ ಥರನೇ ಬರಬೇಕು. ಇಲ್ಲಿ ಎಕ್ಸ್ಟ್ರಾ 2 ಇಂಚ್ ಬರುತ್ತೆ, ಇದರಲ್ಲಿ ಮಾರ್ಕ್ ಮಾಡಿಲ್ಲ ನಾನು, 2 ಇಂಚ್ ಬರುತ್ತೆ. ಬ್ಲೌಸಲ್ಲಿ ಫ್ರಂಟಲ್ಲಿ ವೆರೈಟಿ ಕಟ್ಟಿಂಗ್ ಇರುತ್ತೆ, ಬ್ಯಾಕೆಲ್ಲ ಒಂದೇ ಥರ ಇರುತ್ತೆ. ಫ್ರಂಟಲ್ಲಿ ಮಾತ್ರ ಬೇರೆ ಬೇರೆ ಥರ ಇರುತ್ತೆ. ಕಟೋರಿಗೆ ಬೇರೆ ಥರ, ಕಟ್ಟಿಂಗೇ ಬೇರೆ ಥರ, ಪ್ರಿನ್ಸ್ ಕಟ್ಟಿಗೆ ಬೇರೆ ಥರ, ಮಧುಬಾಲಾಗೆ ಬೇರೆ ಥರ, ಮಾಮೂಲಿ ಬ್ಲೌಸಿಗೆ ಬೇರೆ ಥರ, ಲೈನಿಂಗ್ ಬೇರೆ, ಪ್ಲೈನ್ ಬ್ಲೌಸ್ ಬೇರೆ ಅಂತೇನಿಲ್ಲ, ಎಲ್ಲದಕ್ಕೂ ಒಂದೇ ಥರನೇ. ಆದರೆ ಕಟ್ಟಿಂಗಲ್ಲಿ ಅದರಲ್ಲಿ ವ್ಯತ್ಯಾಸಗಳಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ನೋಡಿ, ಇಷ್ಟು ನೀವು ಕರೆಕ್ಟಾಗಿ ಕಲಿತ್ರೆ ಫಸ್ಟು ಸಲ ಕಲಿತಾ ಇರೋರು ಪೇಪರಲ್ಲಿ ಕಟ್ಟಿಂಗ್ ಮಾಡಿ, ಆದಷ್ಟು ಪೇಪರಲ್ಲಿ ಕಟ್ ಮಾಡಿ ಮತ್ತು ಅದೇ ಕಟ್ಟಿಂಗ್ನ ಬ್ಲೌಸಿಗೆ ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಪೇಪರ್ ತೆಗೀರಿ, ಅವಾಗ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇದನ್ನೇ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಇದೇ ಥರನೇ ಮಾಡಿದ್ದು 36 ಸೈಜಿನ ಬ್ಲೌಸಿಂದು. ನೋಡಿ ಇಲ್ಲಿ ಫ್ರಂಟು ಅಷ್ಟೇ, ಒಬ್ಬರು ಡೀಪ್ ಬರಲ್ಲ, ನಮಗೆ ಯು ಶೇಪ್ ಆಗುತ್ತೆ, ವಿ ಶೇಪ್ ಆಗುತ್ತೆ ಅಂತಾರಲ್ಲ, ಅದಕ್ಕೆ ರೌಂಡ್ ಶೇಪ್ ಬರೋ ಥರನೇ ಇಲ್ಲಿ 3 ಬಂದರೆ ಇಲ್ಲಿ 3.5, ಇಲ್ಲಿ ನೋಡಿ ಇಲ್ಲಿ 2.5 ಕರೆಕ್ಟಾಗಿ ಬರಬೇಕು. ನೆಕ್ ಡೀಪು ಕಡಿಮೆ ಇರಬಾರ್ದು, 7 ಇರಬೇಕು ಇಲ್ಲಿಂದ ಇಲ್ಲಿಗೆ. ಇಲ್ಲ 6, ಒಬ್ಬೊಬ್ಬರು ಕುಳ್ಳಕ್ಕೆಲ್ಲ ಇದ್ದರೆ ಅವರಿಗೆ 6 ಎಲ್ಲ ಸಾಕಾಗುತ್ತೆ. ಹೈಟ್ ಇರೋರಿಗೆಲ್ಲ 7 ಆಗಲೇಬೇಕು. ಇಲ್ಲೂ ಅಷ್ಟೇ, ಆವಾಗ ಏನಾಗುತ್ತೆ ಬ್ಯಾಕಿಗಿಂತ ಫ್ರಂಟು ಲೆಂತ್ ಬರುತ್ತೆ. ನೋಡಿ ಫ್ರಂಟ್ ಕಟ್ಟಿಂಗಿಂದು ಇಲ್ಲಿ ಇತ್ತು, ಇದಲ್ಲ ಇಲ್ಲಿತ್ತು, ಬ್ಯಾಕ್ ಕಟ್ಟಿಂಗ್ ಇಲ್ಲಿತ್ತು, ಫ್ರಂಟ್ ಆವಾಗಲೇ ಇಲ್ಲಿ ತನಕ ಬಂದಿದೆಯಲ್ಲ, ಇವರು ಪಟ್ಟಿಯಲ್ಲಿ ಸೇರಿಸ್ತಾರೆ ಅಂಥೇಳಿ ಯೋಚನೆ ಮಾಡ್ಬೋದು. ಫ್ರಂಟ್ ಯಾವಾಗಲೂ ನಮಗೆ ಬ್ಲೌಸಲ್ಲಿ ಉದ್ದನೇ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಪಟ್ಟಿದ್ರ ಕೆಳಗಡೆ ಬಂದಾಗ ಕರೆಕ್ಟಾಗಿ ಕೂರುತ್ತೆ ಬ್ಲೌಸು. ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ 4 ಫೋಲ್ಡ್ ಒಟ್ಟಿಗೆ ಇಟ್ಟು ಕಟ್ ಮಾಡ್ತಾರೆ, ಆ ಥರ ಕಟ್ ಮಾಡಿದಾಗ ಫ್ರಂಟ್ ಬ್ಯಾಕು ವ್ಯತ್ಯಾಸ ಆಗುತ್ತೆ. ಫ್ರಂಟು ಬ್ಯಾಕು ಒಂದೇ ಸಮ ಆಗುತ್ತೆ. ಫ್ರಂಟ್ ನಮಗೆ ಯಾವಾಗಲೂ ಉದ್ದನೇ ಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.